ಪುಣ್ಯ ಪುಣ್ಯ. ಯಜಮಾನ್ರೆ, ನೀವಾ? ಎಲ್ಲಿ ಹೊರಟೋದೆ ಪರ್ಣಿಕಾ? ನಿನ್ಗೋಸ್ಕರ ಕತ್ಲಲ್ಲಿ ಎಷ್ಟೆಲ್ಲ ಹುಡುಕ್ತೆ ಗೊತ್ತಾ? ಹೊರಗಡೆ ಹೋಗೋಕ್ ಮುಂಚೆ ನನ್ನ ಹತ್ರ ಒಂದ್ ಮಾತು ಹೇಳಿ ಹೋಗೋದಲ್ವಾ? ಏನ್ ಹೇಳ್ತಿದ್ಯಾ? ನಾನ್ ನಿನ್ನನ್ ಬಿಟ್ಟು ಹೋಗೋದಂದ್ರೆ ಏನು? ಯಾರೋ ಬಂದು ನಿನ್ನನ್ನ ಎಳ್ಕೊಂಡು ಹೋದ್ರಲ್ವಾ? ಅಂದ್ರೆ ಅನಿರುದ್ಧ್ ನನ್ನ ಎಳ್ಕೊಂಡು ಹೋಗಿದ್ದು ಪರ್ಣಿಕಾ ನೋಡಿದ್ಲಾ? ಹೇಳು ಪುಣ್ಯ, ಯಾರವರು? ಯಾರೋ ಅಂದ್ರೆ ಅನಿರುದ್ಧ್ ಅಂತ ಗೊತ್ತಿಲ್ವಾ? ಯಾಕೆ ಕರ್ಕೊಂಡೋದ? ನನ್ನ ಮೇಲಿರೋ ಪ್ರೀತಿಯಿಂದ. ಏನು? ಪರ್ಣಿಕಾಗೆ ನನ್ನ ಮೇಲೆ ಪ್ರೀತಿ ಇದೆ, ಅದಕ್ಕೆ ನಾನು ಕಾಲ್ ಜಾರ್ ಬಿದ್ರೂ ನನ್ನ ಯಾರೋ ಎಳ್ಕೊಂಡು ಹೋದ್ರು ಅನ್ಕೊಂಡ್ಲು. ಇಲ್ಲ, ನೀನು ಸುಳ್ಳು ಹೇಳ್ತಿದ್ಯಾ. ಯಾರು ನಿನ್ನ ಬಾಯಿ ಮುಚ್ಚಿ ಎಳ್ಕೊಂಡು ಹೋಗಿದ್ದನ್ನ ನನ್ ಕಣ್ಣಾರೆ ನೋಡಿದೀನಿ. ಪರ್ಣಿಕಾ, ಪುಣ್ಯ ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳ್ತಿದ್ಯಾ? ಪರ್ಣಿಕಾ ಅನುಮಾನಿಸ್ತಾ ಇರೋದು ನನ್ನನ್ನಲ್ಲ ಯಜಮಾನ್ರೆ, ನಿಮ್ಮನ್ನ. ಏನ್ ಮಾತಾಡ್ತಿದ್ಯಾ? ಹೌದು ಯಜಮಾನ್ರೆ, ಪರ್ಣಿಕಾ ಈ ಧನಂಜಯ ವರ್ಮಾಗಿರೋ ಶಕ್ತಿನೇ ಅನುಮಾನಿಸ್ತಾ ಇದ್ದಾಳೆ. ಗೊತ್ತಿಲ್ಲದೆ ಮಾತಾಡ್ತಿದ್ಯಾ? ನಿಮ್ ಬಗ್ಗೆ ತಿಳ್ಕೊಂಡೇ ಮಾತಾಡ್ತಾ ಇದ್ದೀನಿ. ಅಂದ್ರೆ ಪುಣ್ಯ ಅಂದ್ರೆ ಧನಂಜಯ ವರ್ಮಾ ಕಡೆಯವಳು ಅಂತ ಇಡೀ ಹರಿನಗರನೇ ಮಾತಾಡ್ಕೋತಿದೆ. ಹಾಗಿರುವಾಗ ಎಲ್ಲ ಗೊತ್ತಿದ್ದು ನಿಮ್ಮವ್ರ ಮೇಲೆ ಕೈ ಹಾಕೋ ದಮ್ಮು ಧೈರ್ಯ ಇರೋ ಗಂಡ್ಸು ಇಲ್ಲಿ ಯಾರಾದ್ರೂ ಇದ್ದಾರಾ? ಇಲ್ಲ. ನನ್ ಮೇಲ್ ಕೈ ಹಾಕಿದ್ರೆ ಮರು ಕ್ಷಣನೇ ನಿಮ್ ಕೈ ಅವ್ರ ಮೇಲ್ ಬೀಳತ್ತೆ ಅಂತ ಗೊತ್ತಿದ್ರು ಕೂಡ ಯಾರಾದ್ರೂ ನಮ್ ತಂಟೆಗ್ ಬರ್ತಾರಾ? ಸತ್ರು ಬರಲ್ಲ, ಬಂದ್ರೆ ಕ್ರೂರವಾಗಿ ಸಾಯ್ತಾರೆ. ಮತ್ತೆ ನಿಮ್ ರಕ್ಷಣೆಯಲ್ಲಿರೋ ನನ್ನನ್ನ ಯಾರೋ ಎಳೆದ್ರು ಅಂತ ಹೇಳ್ದಾಗ ಅದು ನಿಮ್ಮನ್ನ ಅವಮಾನಿಸ್ದ ಹಾಗೆ ಅಲ್ವಾ ಯಜಮಾನ್ರೆ? ಹೌದು, ನಿನ್ನನ್ನು ಎಳ್ಕೊಂಡು ಹೋಗೋದು ಅಂದ್ರೆ ನನ್ನನ್ನು ಎದುರು ಹಾಕೊಂಡಂಗೆ. ಅಷ್ಟು ಧೈರ್ಯ ಇರೋರು ಯಾರು ಹುಟ್ಟಿಲ್ಲ. ಇಲ್ಲ ಮಾಮಯ್ಯ, ಇವಳು ಮಾತಲ್ಲೇನು? ಮುಚ್ಚು ಬಾಯ್. ನಿಜವಾಗ್ಲೂ ಪುಣ್ಯನ ಯಾರಾದ್ರೂ ಎಳ್ಕೊಂಡು ಹೋಗಿದ್ರೆ ಇವತ್ತು ಇವಳ ಮನೆ ಮುಂದೆ ದೀಪನೇ ಇಡ್ತಿರ್ಲಿಲ್ಲ. ನನ್ನ ಮನೆಗೆ ಬಂದು ನನ್ನ ಕೈ ಹಿಡಿದು ಎಳ್ಕೊಂಡು ಹೋಗಿರೋರ್ಗೆ ಒಂದು ಗತಿ ಕಾಣಿಸಿ ಅಂತ ಹೇಳ್ತಿದ್ಲು. ಇವಳ ಕಣ್ಣಲ್ಲಿ ಭಯ, ಎದೆಯಲ್ಲಿ ನಡುಕ ಯಾವುದು ಕಾಣಿಸ್ತಾ ಇಲ್ಲ. ಅಂದ್ರೆ ಕತ್ಲಲ್ಲಿ ನೀನೇ ಏನೋ ನೋಡ್ಕೊಂಡು ಅನುಮಾನಿಸ್ತಾ ಇದೀಯಾ? ಹಾಗಲ್ಲ ಮಾಮಯ್ಯ. ಪುಣ್ಯ, ಸಂಕಲ್ಪ ನಂದು, ಗುರಿ ನಿಂದು. ಆ ಎರಡು ನೆರವೇರೋವರೆಗೂ ನೀನ್ ಸ್ವಲ್ಪ ಹುಷಾರಾಗಿರು. ಯಾಕಂದ್ರೆ ನಮ್ಗೆ ಶತ್ರುಗಳು ಜಾಸ್ತಿ. ಹೌದು ಯಜಮಾನ್ರೆ, ಶತ್ರುಗಳು ತುಂಬಾ ಇದ್ದಾರೆ. ನೀವು ಹುಷಾರಾಗಿರಿ, ಇಲ್ಲ ಅಂದ್ರೆ ಕಥೆ ಮುಗ್ದೇ ಹೋಗುತ್ತೆ. ಏನು? ಅದೇ ನಿಮ್ ತಂಟೆಗೆ ಬಂದವ್ರ ಕತೆ ಮುಗ್ದು ಹೋಗುತ್ತೆ ಅಂತ ಹೇಳ್ತಾ ಇದ್ದೆ. ಈ ವರ್ಮನ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡೇ ಮಾತಾಡ್ತಿದ್ಯಲ್ಲ ಪುಣ್ಯ. ಈ ಧನಂಜಯ ವರ್ಮ ಮಹಾ ಸಮುದ್ರದಂತವನು. ಇಷ್ಟ ಆದ್ರೆ ಅಲೆಗಳ ತರ ಕಾಲಿನ ಬುಡಕ್ಕೆ ಬರ್ತಾನೆ, ಇಷ್ಟ ಆಗ್ಲಿಲ್ಲ ಅಂದ್ರೆ ಸುನಾಮಿ ತರ ಬಂದು ಪ್ರಾಣನೇ ತೆಗಿತಾನೆ. ನನ್ನ ನೋಡಿದ್ರೆ ಎದುರಾಳಿಗಳಿಗೆ ನಡುಕ ಬರುತ್ತೆ. ಹಾಗಿರೋವಾಗ ನನ್ನನ್ನು ಮುಟ್ಬೇಕು ಅಂದ್ರೆ ಎಷ್ಟು ಧೈರ್ಯ ಇರಬೇಕು. ನನ್ನ ಬಗ್ಗೆ ಯೋಚನೆ ಮಾಡ್ಕೊಂಡು ನೀನ್ ತಲೆ ಕೆಡ್ಸ್ಕೋಬೇಡ, ನೆಮ್ಮದಿಯಿಂದ ಮಲ್ಕೋ. ಹಾಗೆ ಆಗ್ಲಿ, ನೀವು ನೆಮ್ಮದಿಯಾಗಿ ನಿದ್ದೆ ಮಾಡಿ ಯಜಮಾನ್ರೆ. ನಾನು ಮಾಡಕ್ ಹೋಗೋ ಕೆಲ್ಸದಿಂದ ನಿಮ್ಗೆ ನೆಮ್ಮದಿ ಸಿಗ್ಲಿ ಅಂತ ಆ ನಾರಾಯಣನ ಹತ್ರ ಬೇಡ್ಕೋತೀನಿ. ಅದಕ್ಕೆ ಹಾಗೆ ಹೇಳ್ದೆ. ಪರ್ಣಿಕಾ, ನೀನು ಇವಳಿಗೆ ಜೊತೆಯಾಗಿರು. ಬೇಡ ಯಜಮಾನ್ರೆ. ಯಾಕೆ? ಅಂದ್ರೆ ಸುತ್ತ ಹೊಲ ಇದೆ, ಸೊಳ್ಳೆ ಎಲ್ಲ ಇರುತ್ತೆ. ಪ್ರಶಾಂತವಾಗಿ ಮಹಲಲ್ಲಿ ಮಂಚದ ಮೇಲೆ ನಿದ್ದೆ ಮಾಡೋ ಪರ್ಣಿಕಾ ಇಲ್ಲಿ ಮಲ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಏನಾದ್ರೂ ನೋಡಿ ಅವಳು ಹೆದರ್ಕೊಳ್ಳೋದು ಅಥವಾ ನನ್ನನ್ನು ಹೆದರ್ಸೋದೋ ಮಾಡ್ಬೋದು. ಅದಕ್ಕೋಸ್ಕರ ಪರ್ಣಿಕಾ, ಪುಣ್ಯಗೆ ಯಾರ ಅವಶ್ಯಕತೆನೂ ಇಲ್ಲ. ಬಾ ಹೊರಡೋಣ. ಏನ್ ಇವಳು ಹೀಗೆ ಹೇಳ್ತಿದ್ದಾಳೆ? ಏನು ಯೋಚನೆ ಮಾಡ್ತಿದ್ಯಾ? ನಡಿ ಬೇಗ. ಹಾ. ಅಪ್ಪ, ಅನಿರುದ್ಧ್ ವಿಷಯ ಹೊರಗಡೆ ಬರಲಿಲ್ಲ.
ಅರ್ಣಿಕಾ ಕೂಡ ಹೊರಟೋದ್ಲು. ಇವಾಗ ಯಾವ ತಲೆನೋವು ಇಲ್ಲ. ವರ್ಮಾ, ನೀನು ದೊಡ್ಡ ಸಮುದ್ರ ಅಂತ ಬೀಗ್ತಾ ಇದೆಯಾ ಅಲ್ವಾ? ಪಂಚಭೂತಗಳನ್ನು ಹದ್ಬಸ್ತಲ್ಲಿಡುವಂತ ಒಂದು ಶಕ್ತಿ ಇದೆ. ಆ ಶಕ್ತಿ ಜೊತೆಗೇನೆ ಬರ್ತೀನಿ. ಅಮ್ಮ ಅರವಿಂದ, ಇನ್ನೂ ಮಲಗಿಲ್ವಾ? ನೆಮ್ಮದಿಯಾಗಿ ಮಲ್ಗೋ ಅದೃಷ್ಟ ನನಗೆ ಎಲ್ಲಿದೆಯತ್ತೆ? ಯಾವ ಕ್ಷಣ ಅನಿರುದ್ಧಿಗೆ ಏನಾಗುತ್ತೋ ಅಂತ ಕ್ಷಣ ಕ್ಷಣ ಭಯದಲ್ಲೇ ಬದುಕೋ ಹಾಗಾಗಿದೆ. ಅರವಿಂದ, ಯಾಕಮ್ಮ ಹೀಗೆ ಹೇಳ್ತೀಯ? ನಾವೆಲ್ಲ ಇರ್ಬೇಕಾದ್ರೆ ಅನಿರುದ್ಧಿಗೆ ಏನಾಗತ್ತಮ್ಮ? ನಮ್ಮ ಪ್ರಾಣ ಅಡವಿಟ್ಟಾದ್ರೂ ಅನಿರುದ್ಧನ ಕಾಪಾಡೋಣ. ಆ ಸರ್ಪ ದೋಷದಿಂದ ಮಗನ್ನ ಹೇಗ್ ಕಾಪಾಡ್ಕೊಳ್ಳೋದು ಅತ್ತೆ? ನಂಬಿಕೆ ಇಟ್ಟು ಕರೆದ್ರೆ ನಡು ಸಮುದ್ರದಲ್ಲಿ ಮುಳುಗ್ದವ್ರನ್ನೂ ಕೂಡ ಕಾಪಾಡ್ತಾನೆ ಆ ದೇವರು. ಅನಿರುದ್ಧ ಭವಿಷ್ಯ ಪೂರ್ತಿ ಗೊತ್ತಿರೋ ನಾಗಸಾಧುನ ಭೇಟಿ ಮಾಡೋಣ. ನಾಗದೋಷದಿಂದ ಅನಿರುದ್ಧನ ಕಾಪಾಡೋ ದಾರಿ ಕೇಳೋಣ. ಸರಿ ಅತ್ತೆ. ಅನಿರುದ್ಧ್ ಚಿಕ್ಕೋನಿದ್ದಾಗ ಯಾವತ್ತೋ ಭೇಟಿಯಾಗಿದ್ದೆ. ಇಲ್ಲಿವರೆಗೂ ಅವ್ರು ಹೇಳ್ದಂಗೆ ಆಗಿದೆ. ಒಂದ್ಸಲ ಅವ್ರನ್ನ ಭೇಟಿ ಮಾಡಿದ್ರೆ ಏನಾದ್ರೂ ದಾರಿ ತೋರಿಸ್ತಾರೇನೋ ಅಂತ ಒಂದ್ ಸಣ್ಣ ಭರವಸೆ ಬರ್ತಾ ಇದೆ. ಚಿಂತೆ ಮಾಡ್ಬೇಡಮ್ಮ, ಅವನ ಆಜ್ಞೆ ಹೇಗಿದೆಯೋ ಹಾಗೇ ನಡೆಯುತ್ತೆ. ನಾಳೆನೇ ನಾಗಸಾಧುನ ಭೇಟಿ ಮಾಡೋಣ. ನೀನ್ ಸಮಾಧಾನವಾಗಿ ಮಲ್ಕೋ. ಅಮ್ಮ, ಅಮ್ಮ, ನನ್ ಮೇಲ್ ಪ್ರೀತಿನೇ ಇಲ್ಲ ನಿನ್ಗೆ? ಇಲ್ಲ. ಇದ್ದಿದ್ರೆ ನನ್ನನ್ನ ಈಗ ಒಂಟಿಯಾಗಿ ನಿನ್ ಬಿಟ್ಟು ಹೋಗ್ತಾನೆ ಇರ್ಲಿಲ್ಲ. ಯಾಕಮ್ಮ ನನ್ನ ಅನಾಥೆ ತರ ಬಿಟ್ಟು ಹೋದೆ? ನನ್ಗೆ ಯಾವ ಪಾಪ ಮಾಡಿದೆ ಅಂತ ಹೀಗೆ
ಹೀಗ್ ದಿಕ್ಕಿಲ್ದೇ ಇರೋಳ್ ಥರ ಮಾಡ್ಬಿಟ್ಟೆ. ನಿನ್ ಹೊಟ್ಟೆಲ್ ಹುಟ್ಟಿರೋದಕ್ಕೆ ಸಂತೋಷ ಪಡ್ಬೇಕಾ? ನಿನ್ ಪ್ರೀತಿ ಸಿಗ್ಲಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಕಾ? ಬೇಡಮ್ಮ, ಬೇಡ. ಈ ಥರ ದುರಾದೃಷ್ಟ ಇರೋ ಜೀವನ ಯಾವ ಹುಡುಗಿಗೂ ಬೇಡ. ನೀನ್ ನನ್ನನ್ನು ಬಿಟ್ಬಿಟ್ಟು ಹೋದ್ರು ನಾನು ನಿನ್ನನ್ನು ಬಿಡಲ್ಲ ಅಮ್ಮ. ನೀನ್ ಯಾವ ಲೋಕದಲ್ಲಿದ್ರು ನಿನ್ನನ್ನು ಹುಡ್ಕೊಂಡು ಬರ್ತೀನಿ, ನಿನ್ನನ್ನು ನೋಡ್ತೀನಿ. ಆ ದಿನಕ್ಕೋಸ್ಕರನೇ ಕಾಯ್ತಿರ್ತೀನಿ. ತಾಳೆಗರಿಯಲ್ಲಿರುವಂತ ನಾಗನಿಧಿ ರಹಸ್ಯನ ಓದಿರೋರು ಭುಜಂಗ ಸರ್ಪ ಕೋಪಕ್ಕೆ ಶಾಪಕ್ಕೆ ಬಲಿಯಾಗ್ತಾರೆ. ಅಮ್ಮ, ನಿನ್ನ ನೋಡ್ಬೇಕು ಅನ್ನೋ ನನ್ನ ಆಸೆನ ಆ ಭುಜಂಗ ಸರ್ಪ ನೆರವೇರ್ಸತ್ತೆ ಅನ್ಸುತ್ತೆ. ಮಹಾ ಅಮಾವಾಸ್ಯೆ ದಿನ ನಿನ್ನ ನೋಡೋ ಅದೃಷ್ಟ ಆ ಭುಜಂಗ ಸರ್ಪ ಕರುಣಿಸತ್ತಮ್ಮ. ಆದ್ರೆ ಸಾಯೋದ್ರೊಳಗ್ ನಾನು ಏನೋ ಒಂದ್ ಮಾಡ್ಲೇಬೇಕು. ಅದಕ್ಕೋಸ್ಕರನೇ, ಅದೊಂದು ಕಾರಣಕ್ಕೇನೆ ಇವತ್ವರೆಗೂ ನಾನಿನ್ನು ಬದುಕೇ ಇದ್ದೀನಿ. ಜನ್ಮ ಕೊಟ್ಟಿರೋದಕ್ಕೆ ನಿನ್ ಋಣನ, ಇಷ್ಟು ದಿನ ಜೀವಂತವಾಗಿರೋದಕ್ಕೆ ಆ ದೇವರ ಋಣ ತೀರಿಸ್ಬೇಕು ಅಂತಂದ್ರೆ ನಿನ್ನೂ ಅಪ್ಪನ್ನು ಸಾಯಿಸಿರೋ ಆ ಧನಂಜಯ್ ವರ್ಮನ ಭದ್ರಾವತಿನ ಸಾಯಿಸ್ಬೇಕು. ನಿಮ್ಗೆ ಮಾಯ ಮಾಡಿ, ಮೋಸ ಮಾಡಿ, ಎಲ್ಲಾ ತರ ಕುತಂತ್ರ ಮಾಡಿ ತುಂಬಾ ದಾರುಣವಾಗಿ ಸಾಯಿಸಿದ್ದಾರೆ. ಅವ್ರನ್ನ ನಾನು ಅದೇ ತರ ಸಾಯಿಸ್ಬೇಕಮ್ಮ. ಆ ಭುಜಂಗನಿಂದ ನನ್ನ ಪ್ರಾಣ ಹೋಗೋಷ್ಟರೊಳಗೆ ನನ್ನ ಕೈಯಾರೆ ಅವ್ರ ಪ್ರಾಣಗಳು ಹೋಗ್ಬೇಕು. ಅವಾಗ ನನ್ನ ಹಾಗೆ ತೀರ್ಸ್ಕೊಂಡು ನನ್ನ ಆತ್ಮ ನೆಮ್ಮದಿಯಿಂದ ನಿಮ್ಮ ಹತ್ರ ಸೇರ್ಕೋಬಹುದು. ನಿನ್ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಮ್ಮ, ಈ ಕ್ಷಣದಿಂದ ಅವ್ರ ಅಂತ್ಯನ ನೋಡೋವರೆಗೂ ನಾನು ನಿದ್ದೆ ಮಾಡಲ್ಲ. ಅವ್ರ ಸಾವು ನೋಡೋವರೆಗೂ ನಾನ್ ಸಾಯೋದಿಲ್ಲ. ನಿನ್ ಮೇಲೆ ಪ್ರಮಾಣ ಮಾಡ್ತಾ ಇದ್ದೀನಿ. ಅವ್ರ ಅಂತ್ಯನ ನೋಡ್ತೀನಿ. ಪಶುಪತಿ, ಜಯದಿಂದ ವಾಪಸ್ ಬರ್ತೀಯಾ ಅಂತ ಅನ್ಕೊಂಡ್ರೆ ಭಯದಿಂದ ಬಂದಿದ್ಯಾ? ಆಸೆ ನೆರವೇರಿಸ್ಕೊಂಡ್ ಬರ್ತೀಯಾ ಅಂತ ಅನ್ಕೊಂಡ್ರೆ ನಿರಾಸೆಯಿಂದ ಬಂದಿದ್ಯಾ? ಏನ್ ಮಾಡು ಅಂತೀಯ ಪಶುಪತಿ? ಎಷ್ಟೋ ಅದ್ಭುತವಾಗಿ ಪುಣ್ಯನ್ನ ತಯಾರು ಮಾಡಿ ಗರ್ಭಗುಡಿ ಒಳಗೆ ಕಳಿಸಿದ್ರೆ ಕೋಪದಲ್ಲಿದ್ದ ಭುಜಂಗ ಸರ್ಪ ನಾಶ ಆಗ್ತೀರಾ ಅಂತ ಶಾಪ ಹಾಕಿದೆ. ತಾಳೆಗರಿಗಳ ರಹಸ್ಯ ಹೇಳಿದ್ರೆ ಪುಣ್ಯನ್ನ ಕೇಳಿದವ್ರನ್ನ ಕೂಡ ಖಂಡಿತ ಸಾಯಿಸ್ಬಿಡತ್ತೆ. ಹೀಗೇನಾದ್ರೂ ಆದ್ರೆ ನಾಗನಿಧಿ ಪಡ್ಕೋಬೇಕು ಅನ್ನೋ ನಮ್ಮ ಆಸೆ ಆಶಯ ಪುಣ್ಯನ್ ಜೊತೆಲೆ ಅಂತ್ಯ ಆಗತ್ತೆ. ಅನಿರುದ್ಧ ಸಾವಲ್ಲೇ ನಿಂತು ಹೋಗುತ್ತೆ. ಅವ್ರಗಳ ಮೂಲಕನೇ ನಾವು ನಾಗನಿಧಿನ ಪಡ್ಕೋಬೇಕು. ಅದಾದ್ಮೇಲೆ ಅವರನ್ನ ಸಾಯಿಸ್ಬೇಕು. ಆ ಭುಜಂಗ ಸರ್ಪನ ನೀನ್ ತಡಿಯಕ್ಕಾಗತ್ತಾ? ತಡೆಯಕ್ಕಾಗಲ್ಲ. ಅಂದ್ರೆ ಪುಣ್ಯನ್ನ ಅನಿರುದ್ಧನ ಕಾಪಾಡ್ಕೊಳ್ಳೋ ದಾರಿನೇ ಇಲ್ವಾ? ಉಪಾಸನೆ, ಆ ಶಾಂಭವಿ ಉಪಾಸನೆ ಮಾಡಿದ್ರೆ ಆ ಮಾತೆಯ ಅನುಗ್ರಹದಿಂದ ಆ ಭುಜಂಗ ಸರ್ಪದ ವಿಷವನ್ನು ಕೂಡ ಅಮೃತವನ್ನಾಗಿ ಮಾಡ್ಬೋದು, ಮರಣವನ್ನ ಕೂಡ ಜಯಿಸ್ಬೋದು. ಹೌದಾ? ಹಾಗಾದ್ರೆ ಆ ಶಾಂಭವಿ ಮಾತೆ ಉಪಾಸನೆ ಹೇಗ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಹೇಳು. ಆ ಶಾಂಭವಿ ಉಪಾಸನೆನ ನಾನ್ ಮಾಡ್ತೀನಿ. ಆ ತಾಯಿ ಕರುಣೆನ ನಾನ್ ಪಡ್ಕೋತೀನಿ. ಆ ಮಾತೆ ಶಕ್ತಿಯನ್ನ ನಾನ್ ಸಾಧಿಸ್ತೀನಿ. ಪ್ರಯೋಜನ ಏನಿದೆ? ಎಷ್ಟು ಶಕ್ತಿಗಳನ್ನ ಸಾಧಿಸಿದ್ರು ಅದನ್ನ ಪ್ರಯೋಗಿಸೋದಕ್ಕೆ ಈ ಬಂಧನದಿಂದ ನೀನು ಬರಕ್ಕಾಗಲ್ಲ. ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಬರ್ತೀನಿ,
ಸದ್ಯದಲ್ಲೇ ಈ ಸಮಾಧಿಯಿಂದ ಬಿಡುಗಡೆ ಪಡ್ಕೊಂಡು ಈ ಬಂಧನದಿಂದ ಮುಕ್ತಿ ಪಡ್ಕೊಂಡು ಹೊರಗೆ ಬರ್ತೀನಿ. ಸಮಾಧಿಯಿಂದ ಆಚೆ ಬರ್ತೀಯಾ? ಯಾವಾಗ ಯಾವಾಗ ಬರ್ತೀಯಾ? ಯಾವಾಗ ಬರ್ತೀಯಾ ಪಶುಪತಿ? ಅಷ್ಟಮೂಲಿಕಾ ತೈಲಗಳನ್ನ ಒಟ್ಟುಗೂಡಿಸಿ ಅಮಾವಾಸ್ಯೆಯ ದಿನ ನನ್ನ ಸಮಾಧಿ ಮುಂದೆ ಒಂದು ದೀಪನ ಬೆಳಗಿಸ್ಬೇಕು. ಯಾರು? ಆ ವರ್ಮನ್ ವಂಶದ ಸ್ತ್ರೀಯರೇ ಬೆಳಗ್ಸೋದಲ್ವಾ? ಹೌದು, ಬೃಂದ ಆಗಿರ್ಬೋದು, ಅರವಿಂದ ಆಗಿರ್ಬೋದು. ನಾನು ಹೇಳ್ದಾಗೆ ದೀಪನ ಬೆಳಗಿಸಿದ್ರೆ ಈ ಬಂಧನದಿಂದ ಬಿಡುಗಡೆಯಾಗ್ತೀನಿ, ವಿಮೋಚನೆ ಆಗುತ್ತೆ. ಆಗ ನಾನು ಸರ್ವಶಕ್ತಿಯಿಂದ ಆ ಶಾಂಭವಿ ಮಾತೆಯ ಅನುಗ್ರಹದಿಂದ ಭೂಮಿ ಮೇಲ್ ಬರ್ತೀನಿ. ಆ ಭುಜಂಗ ಸರ್ಪದ ವಿಷದಿಂದ ಪುಣ್ಯನ ಅನಿರುದ್ಧನ ಕಾಪಾಡ್ತೀನಿ, ನಾಗನಿಧಿನ ಸಾಧಿಸ್ತೀನಿ. ಹಾಗಾದ್ರೆ ಅರವಿಂದ ಕೈಯಲ್ಲಿ ನಾನ್ ದೀಪ ಹಚ್ಚಿಸ್ತೀನಿ. ನಿನ್ನ ಪ್ರಯತ್ನ ನೀನ್ ಮಾಡು, ನನ್ನ ಕೆಲಸ ನಾನ್ ಮಾಡ್ತೀನಿ. ನಿನ್ ಸಾವಲಿ ಎಷ್ಟು ಚಿತ್ರ ಹಿಂಸೆ ಪಡ್ತೀಯ ಅಂತ ನನ್ನ ಕಣ್ಣಾರೆ ನಾನು ನೋಡ್ತೀನಿ. ನಿನ್ ಸಾವಿಂದಾನೇ ಈ ಕುಟುಂಬ ಅಂತ್ಯ ಕಾಣೋದನ್ನ ಶುರು ಮಾಡಲಿ. ನಾನು ಅಂದ್ಕೊಂಡಿರೋದನ್ನ ಸಾಧಿಸ್ತೀನಿ. ನಮ್ಮಮ್ಮನ್ನೇ ಸಾಯಿಸಿದ್ದಕ್ಕೆ ಈ ಪುಣ್ಯ ನಿನಗೆ ಕೊಡ್ತಾ ಇರೋ ಶಿಕ್ಷೆ ಮರಣ ಶಿಕ್ಷೆ. Mm. 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 Mm.